ವಿ ನೆಟ್ವರ್ಕ್ಗೆ ಈಗ 22 ವರ್ಷಗಳ ಸಂಭ್ರಮ. ವಿ ನೆಟ್ವರ್ಕ್ ಈಗ ಯೂಟ್ಯೂಬ್, ಫೇಸ್ಬುಕ್ ಹಾಗೂ ಇತರ ಸೋಷಿಯಲ್ ಮೀಡಿಯಾಗಳ ಮುಖಾಂತರ ವಿಶ್ವಾದ್ಯಂತ ಪ್ರಸಾರಗೊಳ್ಳುತ್ತಿದೆ. ನಿಮ್ಮ ಸುತ್ತಮುತ್ತ ಆಗು ಹೋಗುಗಳ ಬಗ್ಗೆ ನಿಖರವಾದ ಮಾಹಿತಿಯನ್ನು ತಿಳಿದುಕೊಳ್ಳಲು ವಿ ನೆಟ್ವರ್ಕ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸರ್ವಧರ್ಮಕ್ಕೆ ಸಮಾನತೆ ನೀಡಿದವರು ವಿಶ್ವಗುರು ಬಸವಣ್ಣನವರು ಎಂದು ಕರ್ನಾಟಕ ಜಾನಪದ ಪರಿಷತ್ತಿನ ಹುಕ್ಕೇರಿ ಘಟಕದ ಅಧ್ಯಕ್ಷ ಸುಭಾಷ್ ನಾಯ್ಕ್ ಹೇಳಿದರು. ಹುಕ್ಕೇರಿ ನಗರದಲ್ಲಿ ತಾಲೂಕಾ ಆಡಳಿತ ಮತ್ತು ವಿವಿಧ ಸಂಘಟನೆಗಳ ಪರವಾಗಿ ಹಮ್ಮಿಕೊಂಡ ಜಗಜ್ಯೋತಿ ಬಸವೇಶ್ವರ ಜಯಂತಿಯನ್ನು ವಿರಕ್ತ ಮಠದ ಶಿವಬಸವ ಮಹಾಸ್ವಾಮಿಗಳ ಮತ್ತು ಹಿರೇಮಠದ ಚಂದ್ರಶೇಖರ ಮಹಾಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ತಾಲೂಕಾ ದಂಡಾಧಿಕಾರಿ ಬಲರಾಮ ಕಟ್ಟಿಮನಿ ಬಸವಣ್ಣನವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಮೆರವಣಿಗೆಗೆ ಚಾಲನೆ ನೀಡಿದರು. ಮಾಧ್ಯಮಗಳೊಂದಿಗೆ ಮಾತನಾಡಿದ ಶಿವಬಸವ ಮಹಾಸ್ವಾಮಿಗಳು, ಎಲ್ಲರನ್ನೂ ಒಳಗೊಂಡ ಸಮಾಜವನ್ನು ನಿರ್ಮಿಸಿ ಎಲ್ಲರೂ ಒಂದೇ ಎಂದು ಸಾರಿದ ವಿಶ್ವಗುರು ಬಸವಣ್ಣನವರ ಜಯಂತಿಯನ್ನು ಹುಕ್ಕೇರಿ ನಗರದಲ್ಲಿ ಪ್ರತಿ ವರ್ಷ ರೈತರನ್ನು ಒಳಗೊಂಡು ಅಧಿಕಾರಿಗಳು ಎತ್ತುಗಳ ಮೆರವಣಿಗೆ ಮಾಡುವ ಮೂಲಕ ಅರ್ಥಪೂರ್ಣವಾಗಿ ಆಚರಿಸಲಾಗುತ್ತಿದೆ ಎಂದರು. ಎಲ್ಲರನ್ನ ಒಳಗೊಂಡಿಸಿ ಇಡೀ ಸಮಾಜವನ್ನು ನವ ಸಮಾಜವನ್ನು ನಿರ್ಮಾಣ ಮಾಡಿರುವಂಥದ್ದು ವಿಶ್ವಗುರು ಬಸವಣ್ಣನವರು. ಅಂತಹ ವಿಶ್ವಗುರು ಬಸವಣ್ಣನವರ ಜಯಂತಿಯನ್ನು ಪ್ರತಿ ವರ್ಷ ನಮ್ಮ ಹುಕ್ಕೇರಿ ಪಟ್ಟಣದಲ್ಲಿ ನಮ್ಮ ಎಲ್ಲ ರೈತ ವರ್ಗದವರು ಮತ್ತು ಎಲ್ಲ ನಮ್ಮ ಸರ್ಕಾರಿ ಅಧಿಕಾರಿಗಳು ಎಲ್ಲರೂ ಸೇರಿಕೊಂಡು ಬಹಳ ಅರ್ಥಪೂರ್ಣವಾಗಿ ಹುಕ್ಕೇರಿ ಪಟ್ಟಣದಲ್ಲಿ ಕಾರ್ಯಕ್ರಮಗಳನ್ನು ಮತ್ತು ಮೆರವಣಿಗೆಗಳನ್ನು ಮಾಡೋ ಮುಖಾಂತರವಾಗಿ ವಿಶ್ವಗುರು ಬಸವಣ್ಣನವರ ಸಂದೇಶವನ್ನು ಜಗತ್ತಿಗೆ ಸಾರಬೇಕನ್ನುವಂಥ ಸಂಕಲ್ಪ ನಮ್ಮೆಲ್ಲರಿಗೂ ಇರೋದರಿಂದ ಇದು ಸತ್ಯ ಸಂಕಲ್ಪ ನಿರಂತರವಾಗಿ ಬೆಳಗಲಿ ಎನ್ನುವಂಥ ಮಾತುಗಳನ್ನು ಹೇಳ್ತಾರೆ. ನಂತರ ಕುದುರೆ ಮತ್ತು ಶೃಂಗಾರಗೊಂಡ ಎತ್ತುಗಳೊಂದಿಗೆ ಬಸವೇಶ್ವರರ ಭಾವಚಿತ್ರ, ವಾದ್ಯ ಮೇಳಗಳು ನಗರದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿದವು. ಚಂದ್ರಶೇಖರ ಮಹಾಸ್ವಾಮಿಗಳು ಮಾತನಾಡಿ, ನಿತ್ಯ ಕಾಯಕ ಮಾಡುವ ಮೂಲಕ ಬಸವಣ್ಣನವರ ಹೆಸರು ಹೇಳಬೇಕು. ಅದರಂತೆ ಎಲ್ಲರೂ ಒಂದೇ ಎಂಬ ಭಾವನೆ ನಮ್ಮಲ್ಲಿ ಮೂಡಬೇಕು ಎಂದರು. ನಾವು ಬಸವಣ್ಣನವರ ಹೆಸರನ್ನ ಹೇಳಬೇಕು ಅಂತಂದ್ರೆ ನಿತ್ಯ ಕಾಯಕವನ್ನ ಮಾಡಬೇಕು. ಯಾರನ್ನೂ ದ್ವೇಷಿಸದೆ ಎಲ್ಲರನ್ನ ಪ್ರೀತಿಸಿ ಅಂತ ಅನ್ನುವ ಗುಣ ನಮಗೆ ಬರಬೇಕು ಆಗಿತ್ತು ಅಂತಂದ್ರೆ ಅದು ಬಸವಣ್ಣನವರಿಂದ ಮಾತ್ರ ಸಾಧ್ಯ. ನಾವೆಲ್ಲ ಕೇವಲ ಸಾಂಕೇತಿಕವಾಗಿ ಬಸವ ಜಯಂತಿಯನ್ನು ಆಚರಣೆ ಮಾಡದೆ ನಮ್ಮ ಜೀವನದಲ್ಲಿಯೂ ಕೂಡ ಬಸವಣ್ಣನವರ ವಿಚಾರವನ್ನು ಅಳವಡಿಸಿಕೊಳ್ಳೋಣ ಅನ್ನುವ ಮಾತನ್ನ ಹೇಳ್ತಾ ಎಲ್ಲರಿಗೂ ಬಸವೇಶ್ವರ ಜಯಂತಿಯ ಹಾರ್ದಿಕ ಶುಭಾಶಯಗಳು. ನಗರದ ವಿವಿಧ ಸಮಾಜದ ಮುಖಂಡರು ಮತ್ತು ತಾಲೂಕಾ ಮಟ್ಟದ ಅಧಿಕಾರಿಗಳು ಬಸವೇಶ್ವರರ ಭಾವಚಿತ್ರದೊಂದಿಗೆ ಶಿವಾಜಿ ಮಹಾರಾಜರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಶಿವ ಮತ್ತು ಬಸವ ಜಯಂತಿಯನ್ನು ಆಚರಿಸಿದರು. ಬಸವ ಜಯಂತಿ ಕಾರ್ಯಕ್ರಮದ ರೂವಾರಿ ಮತ್ತು ಕನ್ನಡ ಜಾನಪದ ಪರಿಷತ್ ಅಧ್ಯಕ್ಷ ಸುಭಾಷ್ ನಾಯ್ಕ್ ಮಾತನಾಡಿ, 12ನೇ ಶತಮಾನದಲ್ಲಿ ಸರ್ವಧರ್ಮದ ಸಮಾನತೆಗಾಗಿ ಎಲ್ಲರನ್ನೂ ಒಗ್ಗೂಡಿಸಿ ಸಂಸತ್ತು ರಚಿಸುವ ಮೂಲಕ ವಿಶ್ವಗುರು ಬಸವಣ್ಣನವರು ನಮಗೆ ಮಾದರಿಯಾಗಿದ್ದಾರೆ ಎಂದರು. 12ನೇ ಶತಮಾನದಲ್ಲಿ ವಿಶ್ವಗುರು ಬಸವಣ್ಣನವರು ಸರ್ವ ಸಮಾನತೆಯನ್ನು ಸಾರಿಸಿದಂಥವರು. ಎಲ್ಲ ಸಮಾಜದವ್ರನ್ನ ಅವಾಗ ಇವತ್ತಿನ ಕ್ಯಾಬಿನೆಟ್ ನಡೀತಿತ್ತಲ್ಲ ಅದನ್ನ 12ನೇ ಶತಮಾನದೊಳಗೆ ಅದರ ಮಾದರಿಯಾಗಿ ಮಾಡಿ ತೋರಿಸಿದಂಥವ್ರು ಬಸವಣ್ಣವರು. ಅಲ್ಲಮ ಪ್ರಭುಗಳನ್ನ ಸಿಂಹಾಸನದ ಅಧ್ಯಕ್ಷರನ್ನಾಗಿ ಮಾಡಿ ಅವತ್ತಿನ ದಿವಸದೊಳಗೆ ತಾವು ಕೆಳಗೆ ಕೂತು ಅವರನ್ನ ಅಧ್ಯಕ್ಷರನ್ನ ಮಾಡಿ ಆ ದಿವಸದೊಳಗೆ ನಮ್ಮ ದೇಶ, ನಮ್ಮ ನಾಡು ಹಿಂಗ ನಡೆದ್ರೆ ಇಂಥ ರಾಜಕೀಯ ಕೊಟ್ರೆ ಒಂದು ನಾಡಿಗೆ ಉತ್ತಮವಾದಂತ ಸಮಾಜಕ್ಕೆ ಎಲ್ಲಾ ಸಮಾಜಗಳನ್ನ ಸರ್ವಧರ್ಮಗಳನ್ನು ಸಮನ್ವಯ ಮಾಡಿದಂತ ಆಗ್ತೈತಿ ಅನ್ನುವಂತ ನಿಟ್ಟಿನೊಳಗೆ ವಿಚಾರ ಮಾಡಿದಂತವರು ಜಗಜ್ಯೋತಿ ಬಸವಣ್ಣವರು. ಅಂತ ಮಹಾತ್ಮರ ಜಯಂತ್ಯೋತ್ಸವನ ಇವತ್ತಿನ ದಿವಸ ಹುಕ್ಕೇರಿಯಲ್ಲಿ ಎಲ್ಲಾ ತಾಲೂಕಾದವರು ಬಂದು ಎಲ್ಲಾ ಸಮಾಜದವರು ಬಂದು ಇವತ್ತಿನ ದಿವಸ ಆಚರಣೆ ಮಾಡುತ್ತಿದ್ದೀವಿ. ತಮ್ಮೆಲ್ಲರಿಗೂ ಮತ್ತೊಮ್ಮೆ ಶುಭಾಶಯಗಳನ್ನು. ಈ ಸಂದರ್ಭದಲ್ಲಿ ಮಾಜಿ ಸಚಿವ ಶಶಿಕಾಂತ್ ನಾಯ್ಕ್, ಗುತ್ತಿಗೆದಾರ ಮಲ್ಲಪ್ಪ ಬಿಸಿರೊಟ್ಟಿ, ತಮ್ಮಣ್ಣ ಪಾಟೀಲ್, ಸಲೀಂ ನದಾಫ್, ಪರಗೌಡ ಪಾಟೀಲ್, ಸುರೇಶ್ ಜಿನರಾಳಿ, ಬಿಇಒ ಪ್ರಭಾವತಿ ಪಾಟೀಲ್, ಸಿಡಿಪಿಒ ಹೊಳೆಪ್ಪ ಎಚ್, ಪೌರಾಯುಕ್ತ ಈಶ್ವರ್ ಸಿದ್ನಾಳ್, ಎಡಿಎ ಆರ್.ಕೆ. ನಾಯ್ಕರ್ ಸೇರಿದಂತೆ ವಿವಿಧ ಸಮಾಜದ ಮುಖಂಡರು ಉಪಸ್ಥಿತರಿದ್ದರು.